ಸ್ನೇಹಿತರೆ ನಮಸ್ಕಾರ. ಏನಪ್ಪ ಈ ವಿಡಿಯೋದ ವಿಚಾರ ಅಂತೀರಾ? ಇದು ಎರಡನೇ ಬಾರಿಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಬಸ್ಗೆಲ್ಲ ನೋಡಿ ಅಲ್ಲಿ ಹೇಳಿ ಹೇಳಿ ಅಲ್ಲಿ ಕಳಿಸ್ತಾ ಇದ್ದೀನಿ. ಹೋಗಿ ಎಲ್ಲ ಅಲ್ಲೇ ಹೋಗಿ, ನೀವು ಇಲ್ಲಿ ನಿಂತ್ಕೋತೀರಾ ಅಂತ ಅಲ್ಲಿ ಹೋಗೋಣ, ಮುಂದೆ ಹೋಗೋಣ. ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ, ಹೋಗಿ ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ, ಹೋಗಿ ಹೋಗಿ ಅಲ್ಲೋಗಿ. ನೋಡಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಸೋದ್ ಬಿಟ್ಟು ಎಲ್ಲೆಲ್ಲ ನಿಲ್ಸ್ತಾರೆ ನೋಡಿ. ಅಲ್ಲೋಗಿ ನಿಲ್ಸಿ ಅಂತ ಹೇಳ್ತಾ ಇದ್ದೀನಿ. ಈ ವಿದ್ಯಾವಂತರು ಸ್ಟೂಡೆಂಟು ಅನ್ನಿಸ್ಕೊಂಡವ್ರು ಇಲ್ಲ ಇಲ್ಲೇ ನಿಲ್ಸ್ತದೆ ಬಸ್ಸು ಅಂತ ನಿಂತ್ಕೋತಾವ್ರು. ಬಸ್ಗೆ ಅಲ್ಲೇ ಕಳಿಸ್ದೆ, ಹಿಂದೆ ಹೋಯ್ತವ್ರು ನೋಡಿ. ಅಲ್ಲಿ ಬಸ್ ಸ್ಟಾಪ್ ಕಟ್ಟಿರೋದು ಏನಕ್ಕೆ? ಹೋಗಿ ಅಲ್ಲಿ ಎಲ್ಲ ಬಸ್ಗಳಿಗೆ ಅಲ್ಲಿ ಕಳಿಸ್ತಾ ಇಲ್ವಾ ನಾನು? ಹೋಗಿ ಬಿಸಿಲಲ್ಲಿ ಯಾಕೆ ನಿಂತ್ಕೋತೀರಾ? ಹೋಗಿ ಬಸ್ ಸ್ಟ್ಯಾಂಡ್ ಕಟ್ಟಿರೋದು ನಿಮ್ಮ. ಈ ಹಾರ್ಡಿಂಗ್ ಸರ್ಕಲ್ ಹತ್ರ ಒಬ್ಬರು ಸಂಚಾರಿ ಪೊಲೀಸರನ್ನ ನಿಲ್ಲಿಸಿ ಬಸ್ಗಳನ್ನೆಲ್ಲ ಬಸ್ ಸ್ಟಾಪ್ ಹತ್ರ ನಿಲ್ಲಿಸೋ ವ್ಯವಸ್ಥೆ ಮಾಡಬೇಕು. ನೋಡಿ ಸುಮಾರು ಅರ್ಧ ಗಂಟೆಯಿಂದ ಎಷ್ಟೊಂದು ಬಸ್ಗಳನ್ನ ಎಷ್ಟೊಂದು ಜನರನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕಳಿಸಿದ್ದೀನಿ. ಮುಂದೆ ಹೋಗೋಣ, ಮುಂದೆ ಹೋಗಿ. ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾರೆ ನೋಡಿ. ಹೋಗಿ ಅಮ್ಮ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಬಸ್ ಅಲ್ಲೇ ನಿಲ್ಲಿಸುತ್ತೆ. ನಾನು ಹೋದ್ಮೇಲೆ ಯಥಾ ಪ್ರಕಾರ ಇಲ್ಲೇ ಬಸ್ ಹತ್ತೋದು ಅಂತ ನಾನು ಏನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ನಿಂತ್ಕೊಂಡು ಬಸ್ಗಳನ್ನು ಜನಗಳನ್ನ ಅಲ್ಲಿ ಕಳಿಸಿ ಹತ್ತಿಸ್ತಾ ಇದ್ದೀನಿ ಅಂದರೆ, ಪೊಲೀಸರು ಸಂಚಾರಿ ಪೊಲೀಸರು ಬಂದು ಆ ಕೆಲಸ ಮಾಡಿದರೆ ಏನೆಲ್ಲ ಬದಲಾವಣೆ ಏನೆಲ್ಲ ಸುಧಾರಣೆ ಆಗೋದಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಅಣ್ಣ ಬಸ್ ಸ್ಟಾಪ್ ಹತ್ರ ಹೋಗಿ, ಅಣ್ಣ ಹೋಗಿ ಬಸ್ ಸ್ಟಾಪ್ ಹತ್ರ ಹೋಗಿ. ಅಕ್ಕ ಬಿಸಿಲಲ್ಲಿ ಯಾಕೆ ಇಲ್ಲಿ ನಿಂತ್ಕೋತೀರಾ? ಅಲ್ಲಿ ನೆರಳಲ್ಲಿ ನಿಂತ್ಕೊಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ. ಹೋಗಿ ಮುಂದೆ ಹೋಗಿ, ಮುಂದೆ ಹೋಗಿ, ಬಸ್ನ ತಗೊಂಡು ಮುಂದೆ ಹೋಗಿ, ಮುಂದೆ ಹೋಗತ್ತಿ. ಬಸ್ ಮುಂದೆ ನಿಲ್ಸೋಣ, ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸಿ ಬಸ್ನ. ಎಲ್ಲ ಅನುಕೂಲ ಆಗುತ್ತೆ ಅಲ್ಲ ಬಸ್ ಹತ್ತೋದು. ಅಣ್ಣ ಮುಂದೆ ಹತ್ಸಿ, ಮುಂದೆ ಹತ್ಸಿ ಬಸ್ ಸ್ಟ್ಯಾಂಡಲ್ಲಿ. ಅಲ್ಲೇ ಇರಿ, ಬರುತ್ತೆ. ಹೋಗಿ ಮುಂದೆ ಹೋಗಿ, ಅಲ್ಲಿ ನಿಲ್ಸಿ. ಬಸ್ ಸ್ಟ್ಯಾಂಡ್ ಇರೋದು ಅಲ್ಲಿ. ಹೋಗಿ ಅಲ್ಲಿ ಹೋಗಿ ಬಸ್ ಸ್ಟಾಪ್ ಇರೋದು ಏನಕ್ಕೆ? ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಎಷ್ಟು ಜನಕ್ಕೆ ಅಂತ ಅಲ್ಲಿ ಹೋಗಿ ಬಸ್ ಸ್ಟಾಪ್ ಹತ್ರ ನಿಲ್ಸಿ. ಹೋಗಿ ಮುಂದೆ ಹೋಗಿ ರೇ, ಮುಂದೆ ಹೋಗಿ ಅದು ನಿಲ್ಸ್ರಿ. ಅಲ್ಲಿ ಹೋಗಿ, ಇಲ್ಲಿ ನೀವು ಇಲ್ಲಿ ನಿಲ್ಲಿಸ್ತೀರಾ ಅಂತ ಅವರು ಅಲ್ಲಿ ನೋಡಿ. ಅಲ್ಲೇ ಇರಿ, ಬರ್ತದೆ. ಸಿಸ್ಟರ್ ಅಲ್ಲಿ ಹೋಗಮ್ಮ, ಅಲ್ಲಿ ಹೋಗಿ ಹತ್ತಿ. ಬಸ್ ಸ್ಟಾಪ್ ಹತ್ರ ಬಸ್ ಹತ್ತಿ ನೋಡಿ. ಅಲ್ಲಿ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ತಾರೆ. ಹೇಳಿ ಹೇಳಿ ಕಳಿಸ್ಬೇಕು ತಾನೆ. ಬಸ್ ಇಲ್ಲ ನಿಲ್ಲಿಸ್ಬೇಕಾಗಿರೋದು ಬಸ್ ಸ್ಟ್ಯಾಂಡ್ ಹತ್ರನ. ಹೋಗಿ ಅಲ್ಲಿ ಹೋಗಿ ತಿಳ್ಕೊಂಡು ನೀವು ವಿದ್ಯೆ ಕಲಿತು ನಿಮ್ಗೇನು ಸರಿ ತಪ್ಪಿನ ಇದ್ದು ಅರಿವಿಲ್ವಾ? ಅಲ್ಲಿ ಹೋಗಿ ಬಸ್ ಸ್ಟಾಪ್ ಹತ್ರ ಬಸ್ ಹತ್ತಿ. ಹೋಗಿ ಬಸ್ ಸ್ಟಾಪ್ ಹತ್ರ ನಿಲ್ಸಿ ಅಣ್ಣ, ಹೋಗೋಣ. ನಿಮಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಹತ್ತಕ್ಕೆ ತೊಂದರೆನಾ ಸರ್? ತೊಂದರೆ ಅಲ್ವಾ? ನೆರಳಿದೆ, ಆರಾಮಾಗಿ ವ್ಯವಸ್ಥೆ ಇದೆ. 10 ಜನ ನಿಂತ್ಕೊಂಡ್ರೆ ನೋಡಿ, ಇಲ್ಲಿ ವಿದ್ಯಾರ್ಥಿಗಳು ಹಿಂದೆ ಹೊಟ್ಟೋಯ್ತಾರೆ. ಮುಖ ತೋರ್ಸೋಕ್ಕೂ ಇಷ್ಟಪಡ. ಏನ್ರಿ ಇದ್ರಲ್ಲಿ ನಾಚಿಕೆನಾ, ಅವಮಾನನಾ ಇದು? ಅಲ್ಲ, ನೀವೆಲ್ಲ ಮುನ್ನೆಲೆಗೆ ಬಂದು ಒಳ್ಳೇದನ್ನ ಸ್ವೀಕಾರ ಮಾಡಲಿಲ್ಲ ಅಂದರೆ ಸಮಾಜ ಹೇಗೆ ಸುಧಾರಣೆ ಆಗುತ್ತೆ? ನಾನು ಕಾಳಜಿ ತಗೊಂಡಿದ್ದು ಏನಕ್ಕೆ ಅಂದರೆ, ಚಿಕ್ಕ ಮಕ್ಕಳು, ವಯಸ್ಸಾದವರು, ಅವ್ರಿಗೆಲ್ಲ ಡಿಹೈಡ್ರೇಷನ್ ಆಗಿ ಬಿಸಿಲಲ್ಲಿ ತಲೆ ಸುತ್ತ ಬಂದು ಬೀಳ್ತಾರೆ. ನೆರಳಲ್ಲಿ ನಿಂತ್ಕೊಳ್ಳಿ ಅಂತ ಸರ್ಕಾರ ಬಸ್ ಸ್ಟ್ಯಾಂಡ್ ಕಟ್ಟಿದೆ, ಬಳಸ್ಕೊಳ್ಳಿ ಅಲ್ವಾ? ನಾನು ಅರ್ಧ ಗಂಟೆ ಹೋದ್ಮೇಲೆ ಎಲ್ಲ ಹಂಗೆ ನಡೆಯೋದು. ಆದರೆ ನೋಡಿ ಹಿಂಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀನಿ. ನಾನು ಒಬ್ಬ ಮಾಡಿದರೆ ಬದಲಾವಣೆ ಆಗಲ್ಲ, ತೋರಿಸ್ತಾ ಇದ್ದೀನಿ. ಆ ಪೊಲೀಸವ್ರು ತಪಾಸಣೆ ಮಾಡೋಕೆ ಬರ್ತಾರೆ. ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ, ಫೈನ್ ಹಾಕೋಕ್ಕೆ ಬಂದು ವ್ಯವಸ್ಥೆ ಕೊಡಬೇಕು, ಕಳಿಸ್ಬೇಕು ಬಸ್ನ ಇಲ್ಲಿಗೆ. ನೀವು ಅಷ್ಟೇ ಬಂದು ಇಲ್ಲಿ ನಿಂತ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಏನಪ್ಪ ಈ ವಿಡಿಯೋದ ವಿಚಾರ ಅಂತೀರಾ? ನೋಡಿ, ಮೈಸೂರು ಟು ನಂಜನಗೂಡು ಬಸ್ ಸ್ಟಾಪ್ ನೋಡಿ ಅಲ್ಲಿ ಕಟ್ಟಿದ್ದಾರೆ. ಜನ ಎಲ್ಲ ಈ ಉರಿ ಬಿಸಿಲಲ್ಲಿ ಇಲ್ಲಿ ನಿಂತ್ಕೋತಾರೆ. ನಾನು ನನ್ನ ತಂಗಿಗೆ ಬಸ್ ಹತ್ಸಕ್ಕೆ ಬಂದಿದ್ದೆ. ಏನಣ್ಣ ಎಷ್ಟು ಜನಕ್ಕೆ ಕೇಳಿದೆ ನಾನು? ಅಲ್ಲಿ ನಿಂತಿರೋ ಅಷ್ಟು ಜನಕ್ಕೆ ಇಲ್ಲಿಂದ ನಾನೇ ತಾನೇ ಕಳಿಸಿದ್ದು. ಬಸ್ನವ್ರಿಗೂ ಏನು ಹೇಳಿದೆ? ಎಷ್ಟು ಜನಕ್ಕೆ ಕಳಿಸಿದೆ? ಎಷ್ಟು ಬಸ್ ಕಳಿಸಿದೆ ನೋಡಿ. ಇಲ್ಲಿ ದೊಡ್ಡದಾಗಿ ನಾಮಫಲಕ ಹಾಕೋರೆ ಬಸ್ ನಿಲ್ದಾಣ ಅಂತ. ಎಲ್ಲ ಹೋಗಿ ಹೋಗಿ ಆ ಸುಡು ಬಿಸಿಲಲ್ಲಿ ಅಲ್ಲಿ ನಿಂತ್ಕೊಂಡು ಕಾಯ್ತಾರೆ.
ಅಣ್ಣ ಅವ್ರು ಹೇಳ್ತಾರೆ ಜನ ಅಲ್ಲಿ ನಿಂತ್ಕೋತಾರೆ, ನಾವೇನು ಮಾಡವ ಖಾಲಿ ಹೋಗವ ಅಂತಾರೆ. ಇಲ್ಲ ನೀವು ಇಲ್ಲಿ ಬಂದು ನಿಂತ್ಕೋಬೇಕು, ಇಲ್ಲ ಅವ ಬಂದು ಇಲ್ಲಿ ನಿಲ್ಲಿಸ್ಬೇಕು. ನೀವು ಇಲ್ಲಿ ನಿಂತ್ಕೊಂಡು 4 ಜನ ನಿಲ್ಲಿಸ್ಲಿಲ್ಲ ಅಂದರೆ ಆಮೇಲೆ ನೀವು ಕಂಪ್ಲೇಂಟ್ ಮಾಡಿ ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಲಿಸ್ತಾ ಇಲ್ಲ ಅಂತ. ಯಾರಿಗಾದ್ರೂ ತಲೆ ಸುತ್ತು ಬಂದು ಅಲ್ಲಿ ಬಿದ್ದರೆ BP ಇರುತ್ತೆ, ಶುಗರ್ ಇರುತ್ತೆ. ಅದಕ್ಕೆ ಎಷ್ಟು ಜನಕ್ಕೆ ಹೇಳಿ ಕಳಿಸ್ದೆ. ಹ್ಞೂ, ನನ್ನ ತಂಗಿಗೆ ಬಸ್ ಹಸ್ಸಕ್ಕೆ ಬಂದಿದ್ದೆ ಕಡ್ಕೊಳ್ಳೋಕ್ಕೆ. ನಾವು ಯಾರಿಗಾದ್ರೂ ಒಬ್ರು ವಿದ್ಯಾವಂತರು ಇವರೆಲ್ಲ ಸ್ಟೂಡೆಂಟ್ಸು ನಿಂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಇದು ಮಾಡಬೇಕು.